ಗೆಲ್ಲೋದು, ಇನ್ನು ಸಿ ಎಮ್ ಆಗೋದಿಲ್ಲ. ಬಟ್ ಅದೇ ಕಾಲಕ್ಕೆ ನಾವು ಇನ್ನೆಂದೂ ಒಂದು ಮುಖ್ಯ ಧಾರಾದಲ್ಲಿ ಬರೋದ್ರೆ ಮುನ್ಸಿಪಲ್ ಎಲೆಕ್ಷನ್ದಾಗ ನಾವು ಸೋತು ಹೋದರೂ ಹೋಗ್ಬೋದು. ಯಾಕಂದ್ರೆ ಇನ್ನೇನೋ ಸಾಧನೆ ಆದರೂ ಬಿ ಜೆ ಪಿ ಹೆಸರಿಗೆ ಬರುವಂಥದ್ದು, ಇವರು ಹೊರಗಿರುವಂಥ ಪ್ರಸಂಗ ಇವತ್ತು ಬಂದಂಥದ್ದಲ್ಲಿ. ಅದಕ್ಕಾಗಿ ಶಿವಸೇನೆಗೆ ತನ್ನದಂಥ ಹೊಟ್ಟೆಕಳ ಶುರು ಆಗಿಬಿಟ್ಟದು. ಏನಪ್ಪ ಹಿಂಗೆ ಮುಂದುವರಿದ ಮತ್ತೇನು ಮಾಡೋದಾಗ ಸಹಜವಾಗಿ ತನ್ನ ಹಳೆಯ ಒಂದು ರೀತಿ ಮಿತ್ರ, ಒಂದು ರೀತಿ ಮಾಲೀಕ ಉದ್ಧವ್ ಠಾಕ್ರೆ ಜೊತೆಗೆ ಏನೋ ಸಂಬಂಧ ಬೆಳೆಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಈ ಹಿಂದೊಂದು ಒಡೆದ ನಿಮ್ಗೆ ಗೊತ್ತದೆ, ಕೋರ್ಟ್ನಲ್ಲೂ ಸಹಿತ ಶಿಂದೆ ಅವರ ಈ ಶಿವಸೇನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ರು, ಅವರು ಕೊಟ್ಟಿದ್ದರು. ಈಗ ಆ ಶಿವಸೇನೆ ಫಂಡ್ ಕೂಡಿಸಿದೆ, ಅದು ಏಕತ್ರ ಹೆಸರಲ್ಲಿ ಅದು ಹಳೆಯ ಬಾಳಾ ಠಾಕ್ರೆ ಅವರ ಶಿವಸೇನೆ ಹೆಸರಲ್ಲಿ ಆ ಫಂಡ್ ಅದ. ಆ ಫಂಡ ಎಷ್ಟದನು ಅದ, ಅದರಲ್ಲಿ ಒಂದು ಪೈಸಾ ಬೇಡ, 10 ಪೈಸೆ ನಮ್ಗೆ ಬೇಕಾಗಿಲ್ಲ ಅಂತ ಇವತ್ತು ಏಕನಾಥ್ ಶಿಂದೆ ಅವರು ಏಕಾಏಕಿ ಜ್ಞಾನದ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆ ಮಾತು ಬಂತು ಅದನ್ನಂದ್ರೆ ನಾವು ಉದ್ಧವ್ ಠಾಕ್ರೆ ಬಿಟ್ಟು ಕೊಟ್ಟಿದ್ದೀನಿ, ಅದನ್ನ ಹಕ್ಕು ಸಾಧಿಸೋದಿಲ್ಲ ಅಂತೇಳಿ. ಇದು ಏನು ಎತ್ತರ ಸಂಕೇತ ಅಂತ ಇವತ್ತು ಚರ್ಚೆ ಮಾಡೋದು. ಯಾಕೆಂದರೆ ಅಷ್ಟು ದೊಡ್ಡ ಅಮೌಂಟನ್ನು ಒಂದು ಶಿವಸೇನೆ ನಾಳೆ ಎಲೆಕ್ಷನ್ ಬಂತು, ಎಲೆಕ್ಷನ್ದಲ್ಲಿ ಫಂಡ್ ನಿಮಗೆ ಗೊತ್ತದ, ದುಡ್ಡು ಕೊಡಲಾರ್ದೇನು ಕೆಲಸ ಆಗೋದಿಲ್ಲ ಅಂತೇಳಿ ಜನನೂ ಆ ಪ್ರಮಾಣಕ್ಕೆ ಬಂದಿದ್ದುಬಿಟ್ಟಿದ್ದಾರೆ. ದುಡ್ಡು ಕೊಟ್ಟರೆ ಹೋಟ್ ಪೈಲದ ಇಲ್ಲ ಅಂತ ಸ್ಥಿತಿ ಅದ ಇವತ್ತು. ಹೀಗಾಗಿ ಅಂಥ ದೊಡ್ಡ ದುಡ್ಡನ್ನು ಇವತ್ತು ನಮ್ಮ ಏಕನಾಥ್ ಶಿಂದೆ ಅವರು ನಮ್ಮ ಈ ಬಾಳಾ ಸಾಹೇಬ್ ಠಾಕ್ರೆ ಅವರಿಗೆ ಬಿಟ್ಟು ಕೊಡೋದಕ್ಕೆ ಹಚ್ಚಿದ್ದಾರೆ ಅಂದ್ಕೊಳ್ಳೆ ಇದು ದೊಡ್ಡ ಸುದ್ದಿ ಆಗಿಬಿಟ್ಟದೆ. ಮುಂಬೈ ತುಂಬ ಇದು ಸುದ್ದಿನ ಏನು ಒಂದಾದ್ರೆ ಬಿ ಜೆ ಪಿ ದೋಸ್ತಿ ಖತಮ್ ಮಾತಾ ಮುಗಿತಾ ಅಂತ ಚರ್ಚೆ ನಡೆದವು. ಇದು ಸೂಕ್ಷ್ಮ ನೋಡಿದಾಗ ಮುಗಿದಿರ್ಬೋದು ಅಂತೇನೋ ಸುದ್ದಿಗಳು ಬರ್ತಾಯಿದ್ದವು. ಇನ್ನೊಂದು ಸುದ್ದಿ ಬರ್ತದೆ, ರಾಜ್ ಠಾಕ್ರೆ, ಬಾಳಾ ಸಾಹೇಬ್ ಠಾಕ್ರೆ ಇನ್ನೊಬ್ಬ ಮಗ, ಪ್ರೀತಿಯ ಮಗ, ಅಣ್ಣನ ಮಗ, ಅವರು ನಿಧಾನಕ್ಕೆ ಈ ಹಳೆ ಶಿವಸೇನೆ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋದು, ಉದ್ಧವ್ ಠಾಕ್ರೆ ಭೇಟಿ ಆಗೋದು, ಸಂಬಂಧಗಳನ್ನು ಇನ್ನಷ್ಟು ಹೆಚ್ಚಿಗೆ ಮಾಡೋದು ಮಾಡ್ತಾಯಿದ್ದಾರೆ. ಇದರಿಂದಾಗಿ ಹೊಸ ಅಲ್ಲೇ ವಾತಾವರಣ ನಿರ್ಮಾಣ ಆಗಿದೆ ಮುಂಬೈಯಲ್ಲಿ ಅಥವಾ ನಮ್ಮ ಈ ಒಂದು ಮಹಾರಾಷ್ಟ್ರದಲ್ಲೇ. ಇದು ಏನಾದರೂ ಒಂದಾದ್ರೆ ಅನ್ನೋ ಮಾತು ಸಾಕು, ಅದು ಬಿ ಜೆ ಪಿಗೆ ಒಂದು ಭಯವನ್ನು ಹುಟ್ಟಿಸಂಗೆ ಆಗಿದೆ. ಯಾಕಂದ್ರೆ ತಾನು ಒಬ್ಬೊಬ್ಬ ಹಿಂದುತ್ವದ ವ್ಯಕ್ತಿ, ನನ್ನಿಂದನೇ ಇದೆಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಬಂದಿಂತದ ಬಿ ಜೆ ಪಿ. ಇನ್ನು ಮುಂದಿನ ದಿನದಲ್ಲಿ ಏಕನಾಥ್ ಶಿಂದೆ ಅವರು ಬದಿಗೆ ಸರಿಸಿಬಿಟ್ರೆ ನಾವಪ್ಪ ಅಲ್ಲೇ ನಮ್ಮನ್ನು ಬಿಟ್ಟು ಯಾರೂ ಇಲ್ಲ ಅನ್ನೋ ಸ್ಥಿತಿಯೊಳಗೆ ಇವತ್ತು ಬಿ ಜೆ ಪಿ ಬಂದದ. ಹೀಗಾಗಿ ಅವ್ರಿಗೆ ಜನನೂ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ, ನೀವಪ್ಪ ನಮ್ಮ ಲೀಡರ್ ಅಂತೇಳಿ. ಹೀಗಾಗಿ ಫಡ್ನವೀಸ್ ಅವರು ಈ ಏಕನಾಥ್ ಶಿಂದೆ ಅವ್ರನ್ನೂ ಹೇಗಾರ ಮಾಡಿ ಮುಗಿಸಿಬಿಟ್ಬಿಟ್ಟು ಅಂದ್ರೆ ನಮಗೆ ಕೇಳೋರು ಯಾರ, ನಮ್ಮ ಮುಂಬೈನೂ ನಮ್ಮದು ಮಹಾರಾಷ್ಟ್ರ ನಮ್ಮದು ಅನ್ನುವಂಥ ಪರಿಸ್ಥಿತಿ ಬಂದಿದ್ದಾರೆ ಅಂತೇಳಿ ಸೂಕ್ಷ್ಮವಾಗಿ ಅನ್ನಿಸ್ತಾ ಇದ್ದಾವೆ. ಯಾಕಂದ್ರೆ ಈಗ ಈ ಸೈಡ್ ಅಜಿತ್ ಪವಾರ್ ಅವರ ಅಂತಿ ಪೂರ್ಣ ಪ್ರಮಾಣದಲ್ಲೇ ಬಿ ಜೆ ಪಿ ಜೊತೆ ಗುರುತಿಸಿಕೊಂಡಿದ್ದಾರೆ. ಅವರಂತೆ ಪರಿಸ್ಥಿತಿ ಒಳಗಿಲ್ಲ, ಅವ್ರಿಗಿಂತ ಇವತ್ತು ಅವ್ರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ಕೊಂಡು ಅವರು ನಡೀತಪ್ಪ ನಡೆದಿದ್ದಾರೆ. ಅದೇ ಕಾಲಕ್ಕೆ ಅವರು ಸಹಿತ ತೆರೆಯ ಮರೆಯಲ್ಲೇ ಶರದ್ ಪವಾರ್ ಜೊತೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿಕ್ಕಿದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಮಹಾರಾಷ್ಟ್ರ ಸ್ಥಿತಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ